ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ರಂಜೂಸ್ ಹೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತೊಂದು ಆರೋಗ್ಯಕರವಾದಂಥ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ಜೊತೆ ನಾನು ನಿಮ್ಮೊಂದಿಗಿದ್ದೀನಿ. ಹೆಸರು ಕಾಳು ಆಮೇಲೆ ಗೋಧಿ ಹುಡಿ ಉಪಯೋಗಿಸಿ ಇದನ್ನು ಮಾಡ್ತಾ ಇದ್ದೀನಿ. ತಿನ್ನೋದಿಕ್ಕೆ ರುಚಿಕರವಾಗಿರುತ್ತೆ, ಅದೇ ರೀತಿ ಆರೋಗ್ಯಕರವಾದಂತಹ ಒಂದು ಬ್ರೇಕ್ಫಾಸ್ಟ್ ಕೂಡ ಇದು. ಬನ್ನಿ ನೋಡೋಣ ಇದು ಹೇಗೆ ಮಾಡೋದಂತ. ಆಮೇಲೆ ನೀವು ಫಸ್ಟ್ ಟೈಮ್ ಈ ಚಾನಲ್ ನೋಡ್ತಿದ್ರೆ ಅಥವಾ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಅದರ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ, ಅದರಲ್ಲಿ ಬರುವ ಆಲ್ ಆಪ್ಷನ್ಗೂ ಕ್ಲಿಕ್ ಮಾಡಿ. ಹಾಗಿದ್ರೆ ಮಾತ್ರ ನಾನು ಹಾಕುವ ಹೊಸ ವಿಡಿಯೋಸ್ಗಳ ನೋಟಿಫಿಕೇಶನ್ ನಿಮಗೆ ಕೂಡಲೇ ಸಿಗುತ್ತೆ. ಮೊದಲು ನೋಡಿ, ನಾನು ಇದಕ್ಕೆ ಅರ್ಧ ಕಪ್ ಹೆಸರು ಕಾಳು ತಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ತೊಳೆದು ನೆನೆಸಿಟ್ಕೊಂಡಿದ್ದೆ. ಅಂದ್ರೆ ನಾನಿಲ್ಲಿ ರಾತ್ರಿ ಇಡೀ ನೆನೆಸಿಟ್ಕೊಂಡಿದ್ದೆ ಬೆಳಗಿನ ಬ್ರೇಕ್ಫಾಸ್ಟ್ ಮಾಡೋದಕ್ಕೋಸ್ಕರ. ಇಲ್ಲಾಂದ್ರೆ 4-5 ಗಂಟೆ ನೆನೆಸಿದ್ರೆ ಸಾಕಾಗುತ್ತೆ. ಇದನ್ನ ನಾನು ಕುಕ್ಕರಲ್ಲಿ ಹಾಕ್ಬಿಟ್ಟು ಬೇಯಿಸೋದಿಕ್ಕೆ ಇಡ್ತಾ ಇದ್ದೀನಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊಳ್ಳಿ. ಇದು ಜಾಸ್ತಿ ಬೇಯೋದು ಬೇಡ, ಯಾಕಂದ್ರೆ ನಾವು ನೆನೆಸಿಟ್ಟದ್ದು. ಆಮೇಲೆ ಇದಕ್ಕೆ 1 ಟೀ ಸ್ಪೂನ್ ನಷ್ಟು ಮೆಣಸಿನ ಹುಡಿ, ಆಮೇಲೆ ಅರ್ಧ ಟೀ ಸ್ಪೂನ್ ನಷ್ಟು ನಾನು ರೋಸ್ಟ್ ಮಾಡಿ ಜಜ್ಜಿಬಿಟ್ಟಂತಹ ಜೀರಿಗೆ ಹುಡಿ ಹಾಕ್ತಾ ಇದ್ದೀನಿ, ಅಥವಾ ಜೀರಿಗೆ ಹುಡಿ ಹಾಕೋಬಹುದು. ಇಲ್ಲಿ ನಾನು ಅರ್ಧ ಟೀ ಸ್ಪೂನ್ ಕೊತ್ತಂಬರಿ ಹುಡಿ ಕೂಡ ಸೇರಿಸ್ತೀನಿ, 1/4 ಟೀ ಸ್ಪೂನ್ ಅರಶಿನ ಹುಡಿ, ಅದೇ ರೀತಿ 1/4 ಟೀ ಸ್ಪೂನ್ ಗರಂ ಮಸಾಲ. ಇದನ್ನೆಲ್ಲ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಇದಕ್ಕೆ ನೀರೆಷ್ಟು ಬೇಕೋ ನೋಡ್ಕೊಂಡು ಸೇರಿಸಿ, ಜಾಸ್ತಿ ಬೇಡ. ನಾನು ನೋಡಿ 1/4 ಕಪ್ ತಗೊಂಡಿದ್ದೀನಿ, ಅದೆಲ್ಲ ಹಾಕ್ತಾ ಇಲ್ಲ. ಬೇಯೋದಿಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಸಾಕು, ಜಾಸ್ತಿ ಬೇಡ. ಇದನ್ನ 1 ವಿಸಿಲ್ ತನಕ ಬೇಯಿಸ್ಬೇಕು. ಕುಕ್ಕರಲ್ಲಿ ನಾನು ಸ್ಟವ್ ಆನ್ ಮಾಡ್ತಾ ಇದ್ದೀನಿ. ಆಮೇಲೆ ನಾನಿಲ್ಲಿ 2 ಕಪ್ ಗೋಧಿ ಹುಡಿ ತಗೊಂಡಿದ್ದೀನಿ. ಆಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ತಾ ಇದ್ದೀನಿ. ಇನ್ನೊಂದ್ಸಲ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮೊದಲು ಸ್ಪೂನ್ ಉಪಯೋಗಿಸಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಇದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಸೇರಿಸ್ಬಿಟ್ಟು ನಾವು ಚಪಾತಿ ಹಿಟ್ಟು ರೆಡಿ ಮಾಡ್ತೀವಲ್ವ ಅದೇ ರೀತಿ ರೆಡಿ ಮಾಡಬೇಕು. ಮೊದಲು ನೀರು ಹಾಕ್ಬಿಟ್ಟು ಸ್ಪೂನಲ್ಲಿ ಮಿಕ್ಸ್ ಮಾಡ್ತೀನಿ. ಆಮೇಲೆ ಎಷ್ಟು ಬೇಕೋ ನೋಡಿಕೊಂಡು ಚಪಾತಿ ಹಿಟ್ಟಿನ ಥರ ರೆಡಿ ಮಾಡ್ಕೊಳ್ಳಿ. ನೋಡಿ, ನಮ್ಮ ಹಿಟ್ಟು ಇಲ್ಲಿ ರೆಡಿ ಆಗಿದೆ. ಅದಕ್ಕೆ ಸ್ವಲ್ಪ ತುಪ್ಪ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ತುಪ್ಪ ಸ್ಪ್ರೆಡ್ ಮಾಡಿಬಿಟ್ಟು ಮಿನಿಮಮ್ 20 ನಿಮಿಷ ರೆಸ್ಟ್ ಮಾಡ್ಕೊಳ್ಳಿ. ಇಲ್ಲ ಅಂದ್ರೆ ನಿಮ್ಗೆ ಎಷ್ಟು ಟೈಮ್ ಇದೆಯೋ ಅಷ್ಟು ಹೊತ್ತು. ನೋಡಿ, ಇಲ್ಲಿ 1 ವಿಸಿಲು ಬೇಯಿಸಿ ಆಗಿದೆ. ನಮ್ಮ ಹೆಸರು ಕಾಳು ಚೆನ್ನಾಗಿ ಬೆಂದಿದೆ. ಇವಾಗ ನೋಡಿ, ಸ್ವಲ್ಪನೂ ಜಾಸ್ತಿ ನೀರಿಲ್ಲ, ಕರೆಕ್ಟ್ ಆಗಿದೆ. ಈ ರೀತಿ ಇರಬೇಕು. ಇನ್ನು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದ್ಸಲ ಚೆನ್ನಾಗಿ ಈ ರೀತಿ ಸ್ಮ್ಯಾಶ್ ಮಾಡ್ಕೊಳ್ಳಿ. ಈ ರೀತಿ ಸ್ಪೂನ್ ಉಪಯೋಗಿಸಿ ಸೌಟು ಉಪಯೋಗಿಸಿ ಈ ರೀತಿ ಸ್ಮ್ಯಾಶ್ ಮಾಡ್ಕೊಳ್ಳಿ. ಬೇಗ ಸ್ಮ್ಯಾಶ್ ಆಗುತ್ತೆ, ಯಾಕಂದ್ರೆ ಚೆನ್ನಾಗಿ ಬೆಂದಿರುವಂತ ಹೆಸರು ಕಾಳು ಇದು. ನೋಡಿ, ಈ ರೀತಿ ಸ್ಪೂನ್ ಉಪಯೋಗಿಸಿ ನಾನಿಲ್ಲಿ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ. ಸ್ಮ್ಯಾಶ್ ಮಾಡಿದಂತ ಹೆಸರು ಕಾಳನ್ನ ಒಂದು ಬಟ್ಟಲಲ್ಲಿ ಹಾಕಿಡ್ತಾ ಇದ್ದೀನಿ. ಇವಾಗ ನೋಡಿ, ಚೆನ್ನಾಗಿ ಬೆಂದಿದೆ, ಕರೆಕ್ಟ್ ಆಗಿ ಬಂದಿದೆ. ಇನ್ನಿದನ್ನ ಕೈಯಲ್ಲಿ ಒಂದ್ಸಲ ಈ ರೀತಿ ಚೆನ್ನಾಗಿ ಬಿಸಿ ಇದೆ, ಸ್ವಲ್ಪ ಆರಿದ್ಮೇಲೆ ಈ ರೀತಿ ಉಂಡೆ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಉಂಡೆ ಮಾಡಬೇಕು. ಕರೆಕ್ಟ್ ಉಂಡೆ ಮಾಡೋದಿಕ್ಕೆ ಬರುತ್ತೆ ಇದು. ನೋಡಿ, ಈ ರೀತಿ ಇದೇ ರೀತಿ ಎಲ್ಲ ಕೂಡ ಹೆಸರು ಕಾಳಿನ ಉಂಡೆ ರೆಡಿ ಮಾಡಿ ತರ್ತೀನಿ. ನೋಡಿ, ಇಲ್ಲಿ ಉಂಡೆ ರೆಡಿ ಆಗಿದೆ. 9 ಉಂಡೆ ರೆಡಿ ಆಗಿದೆ, ಸಾಕು. ಆಮೇಲೆ ನಮ್ಮ ಹಿಟ್ಟು ನೋಡಿ ಇವಾಗ ರೆಸ್ಟ್ ಮಾಡಿಟ್ಟಿದ್ದೆ, ಕರೆಕ್ಟ್ ಆಗಿದೆ, ಒಳ್ಳೆ ಸಾಫ್ಟ್ ಆಗಿ ಬಂದಿದೆ. ನಾನಿಲ್ಲಿ 20 ನಿಮಿಷ ಮಾತ್ರ ಇಟ್ಟಿರೋದು. ಟೈಮ್ ಇದ್ರೆ ಜಾಸ್ತಿ ಇಡ್ಬೋದು, ಇಲ್ಲ ಅಂದ್ರೆ ಅಷ್ಟು ಬೇಗ ತಗೋಬಹುದು, ತೊಂದರೆ ಏನಿಲ್ಲ. ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಬಿಟ್ಟು ಇದನ್ನ ಅದೇ ರೀತಿ ಉಂಡೆ ಮಾಡ್ತಾ ಇದ್ದೀನಿ ನಾನು. ನಿಮ್ಗೆ ಎಷ್ಟು ದೊಡ್ಡ ಉಂಡೆ ಬೇಕೋ ಆ ರೀತಿ ಮಾಡ್ಬೋದು. ನೋಡಿ, ನಾನು ಈ ರೀತಿ ಮಾಡ್ತಾ ಇದ್ದೀನಿ. ಇದೇ ರೀತಿ ಎಲ್ಲ ಕೂಡ ಉಂಡೆ ಮಾಡಿ ರೆಡಿ ಮಾಡಬೇಕು. ಆಮೇಲೆ ಅದಕ್ಕೆ ಸ್ವಲ್ಪ ಹುಡಿ ಸ್ಪ್ರೆಡ್ ಮಾಡಿಬಿಟ್ಟು, ಗೋಧಿ ಹುಡಿ ಸ್ಪ್ರೆಡ್ ಮಾಡಿಬಿಟ್ಟು, ಮೊದಲು ನೋಡಿ ಕೈಯಲ್ಲಿ ಈ ರೀತಿ ಸರ್ಕಲ್ ರೌಂಡ್ ಶೇಪಿಗೆ ಇದನ್ನ ಈ ರೀತಿ ತರಬೇಕು. ಕೈ ಉಪಯೋಗಿಸಿ ಮಾಡ್ಕೊಳ್ಳಿ, ಕರೆಕ್ಟ್ ಆಗಿ ಬರುತ್ತೆ. ಆಮೇಲೆ ಅದರೊಳಗಡೆ ನಾವು ರೆಡಿ ಮಾಡಿಟ್ಟಂತಹ ಹೆಸರು ಕಾಳಿನ ಉಂಡೆ ಇಟ್ಬಿಟ್ಟು ಅದನ್ನ ಫುಲ್ ಆಗಿ ಕವರ್ ಮಾಡಬೇಕು. ಅದು ಹೊರಗಡೆ ಬರಬಾರ್ದು, ಆ ರೀತಿ ಫುಲ್ ಆಗಿ ಕವರ್ ಮಾಡಬೇಕು, ಕೇರ್ಫುಲ್ ಆಗಿ. ನೋಡಿ, ಈ ರೀತಿ. ಆಮೇಲೆ ಕೈ ಉಪಯೋಗಿಸಿ ಅದನ್ನ ಫುಲ್ ಆಗಿ ಈ ರೀತಿ ಸ್ಪ್ರೆಡ್ ಮಾಡಿ, ಅಂದ್ರೆ ಆ ಮಸಾಲೆ ಫುಲ್ ಆಗಿ ಬರಬೇಕು, ಒಂದೇ ಬದಿಯಲ್ಲಿ ಇರಬಾರ್ದು. ಇನ್ನು ಸ್ವಲ್ಪ ಹುಡಿ ಹಾಕ್ಬಿಟ್ಟು ಇದನ್ನ ಚೆನ್ನಾಗಿ ಲಟ್ಟಿಸಿದ್ರೆ ಆಯ್ತು. ನೋಡಿ, ಈ ರೀತಿ. ಜಾಸ್ತಿ ತೆಳುವಾಗಿ ಮಾಡಬೇಡಿ, ಒಂದು ಮೀಡಿಯಂ ಸೈಜಲ್ಲಿ, ಮೀಡಿಯಂ ದಪ್ಪದಲ್ಲಿ ಮಾಡ್ಕೊಳ್ಳಿ. ಇಲ್ಲಾಂದ್ರೆ ಒಳಗಿರುವ ಮಸಾಲೆ ಎಲ್ಲ ಹೊರಗಡೆ ಬರ್ಬೋದು. ನೋಡಿ, ಈ ರೀತಿ ಮಾಡಿದ್ದೀನಿ ನಾನು. ಇನ್ನು ಇದನ್ನ ಬೇಯಿಸ್ಬೇಕು. ಕಾವಲಿ ಬಿಸಿ ಮಾಡೋದಿಕ್ಕೆ ಇಟ್ಟಿದ್ದೆ, ಬಿಸಿ ಆಗಿದೆ. ಇದರಲ್ಲಿ ಹಾಕ್ಬಿಟ್ಟು 2 ಬದಿ ಕೂಡ ಚೆನ್ನಾಗಿ ಬೇಯಿಸ್ಕೊಳ್ಳಿ. ನೋಡಿ, ಒಂದು ಬದಿ ಬಿಸಿ ಆದ್ಮೇಲೆ ಕೂಡಲೇ ಇನ್ನೊಂದು ಬದಿ ಹಾಕ್ಬಿಟ್ಟು ಬೇಯಿಸಿ. ಆಮೇಲೆ ಇದರ ಮೇಲ್ಗಡೆ ಸ್ವಲ್ಪ ಬೆಣ್ಣೆ ಅಥವಾ ತುಪ್ಪ ಅಥವಾ ಎಣ್ಣೆ, ನಿಮ್ಗೆ ಯಾವ್ದು ಇಷ್ಟ ಇದೆಯೋ ಅದನ್ನ ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಳ್ಳಿ. ನಾನಿಲ್ಲಿ ಸ್ವಲ್ಪ ತುಪ್ಪ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಇದು ಆಪ್ಷನಲ್, ನಿಮ್ಗೆ ಯಾವ್ದು ಬೇಕೋ ಅಥವಾ ಬೇಡ ಅಂದ್ರೆ ಪರವಾಗಿಲ್ಲ. 2 ಬದಿ ಕೂಡ ಅದೇ ರೀತಿ ಹಾಕ್ಬಿಟ್ಟು ಅಲ್ಲಿಗೂ ಕೂಡ ಸ್ವಲ್ಪ ತುಪ್ಪ ಸ್ಪ್ರೆಡ್ ಮಾಡ್ಕೊಳ್ಳಿ ಈ ರೀತಿ. ನೋಡಿ, ಇವಾಗ 2 ಬದಿ ಕೂಡ ಚೆನ್ನಾಗಿ ಬೆಂದಿದೆ. ಇವಾಗ ಆಚೆ ಈಚೆ ಮಾಡಿಬಿಟ್ಟು ಇದನ್ನ ತೆಗೆದ್ರೆ ಆಯ್ತು. ಇದೇ ರೀತಿ ಎಲ್ಲ ಕೂಡ ರೆಡಿ ಮಾಡ್ಬೋದು ನಮಗೆ.
ನೋಡಿ ಇವಾಗ ಇದು ರೆಡಿ ಆಗಿದೆ, ಸಾಕು. ಇನ್ನೆಲ್ಲ ಪರೋಟ ಕೂಡ ರೆಡಿ ಮಾಡಿ ತರ್ತೀನಿ ನಾನು, ಅಂದ್ರೆ ಹೆಸರು ಕಾಳಿನ ಪರೋಟ ಇದು, ಅದು ರೆಡಿ ಮಾಡಿ ತರ್ತೀನಿ. ನೋಡಿ ಇವಾಗೆಲ್ಲ ರೆಡಿ ಆಗಿದೆ. ನಾನಿಲ್ಲಿ ಇದನ್ನ ಈ ರೀತಿ ತುಂಡು ಮಾಡಿಟ್ಕೊಂಡಿದ್ದೀನಿ. ನೋಡಿ ಒಳ್ಳೆ ಸಾಫ್ಟ್ ಆಗಿದೆ, ಮೃದುವಾಗಿರುವಂತಹ ಹೆಸರು ಕಾಳಿನ ಪರೋಟ ಇದು. ನೋಡಿ ನೋಡೋದಿಕ್ಕೆ ಈ ರೀತಿ ಇರುತ್ತೆ. ಒಳಗಡೆ ಫುಲ್ ಆಗಿ ನೋಡಿ ಮಸಾಲೆ ನೋಡಿ ಯಾವ ರೀತಿ ಇದೆ ಅಂತ ಫುಲ್ ಆಗಿ ಸ್ಪ್ರೆಡ್ ಆಗಿರುತ್ತೆ. ಇದು ನಮಗೆ ಹಾಗೆ ಬೇಕಿರೋ ಹಾಗೆ ತಿನ್ಬೋದು, ಅಥವಾ ಚಟ್ನಿ ಜೊತೆ ಎಲ್ಲ ಡಿಪ್ ಮಾಡಿಬಿಟ್ಟು ತಿಂದ್ರು ಚೆನ್ನಾಗಿರುತ್ತೆ. ಟಿಫಿನ್ ಬಾಕ್ಸಿಗೆಲ್ಲ ಇದನ್ನ ಕೊಡ್ಬೋದು, ಸೂಪರ್ ಆಗಿರುತ್ತೆ ಇದು. ನೋಡಿ ಈ ರೀತಿಯಾಗಿರುತ್ತೆ, ಒಳಗಡೆ ನೋಡಿ ಫುಲ್ ಆಗಿ ಮಸಾಲೆ ಇದೆ. ನೋಡೋದಿಕ್ಕೂ ಚೆನ್ನಾಗಿದೆ, ಹೆಲ್ದಿ ಕೂಡ, ಟೇಸ್ಟಿ ಕೂಡ. ಖಂಡಿತ ನೀವು ಒಂದ್ಸಲ ಟ್ರೈ ಮಾಡಿ ಇದನ್ನ. ಆಮೇಲೆ ನೀವು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡೋದಕ್ಕೂ ಮರಿಬೇಡಿ. ಓಕೆ, ಥ್ಯಾಂಕ್ ಯು.